ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅರಣ್ಯ ಅಧಿಕಾರಿಗಳಿಂದ 3 ಕಾಡುಗಳನ್ನ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ರಾಜ್ಯ ಮತ್ತು ಅಂತಾರಾಜ್ಯದಲ್ಲೂ ಕೂಡ ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಅಸಲಿಗೆ ಕಳ್ಳೆ ಬೇಟೆಗಾರರನ್ನ ಎನ್ಕೌಂಟರ್ ಮಾಡಿದ ಮೇಲೆ ಏನಾಯಿತು, ಅದಾದ ಬಳಿಕವಾಗಿ ರಿವೆಂಜ್ಗೆ ಬಿದ್ದಂತಹ ಏನು ದುಷ್ಕರ್ಮಿಗಳು ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು, ಅರಣ್ಯ ಇಲಾಖೆ ಕಚೇರಿಗಳನ್ನು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಂದು TV9 ಕ್ಯಾಮ್ರಾದಲ್ಲಿ ಒಂದು ಗ್ರೌಂಡ್ ರಿಪೋರ್ಟನ್ನು ತೋರಿಸ್ತಾ ಇದ್ದೇನೆ. ಎಕ್ಸ್ಕ್ಲೂಸಿವ್ ಆಗಿ ತಾವು ಕೂಡ ನೋಡ್ತಾ ಇರ್ಬೋದು. ಯಾವಾಗ ಕಳ್ಳ ಬೇಟೆಗಾರನಂದರೆ ಕಾಡಿಗೆ ನುಗ್ಗಿ ಬೇಟೆ ಆಡ್ತಿರ್ತಾರೆ, ಬೇಟೆಗಾರನ ಅರಣ್ಯ ಅಧಿಕಾರಿಗಳು ಎನ್ಕೌಂಟರ್ ಮಾಡ್ತಾರೆ. ಎನ್ಕೌಂಟರ್ ಮಾಡಿದಂತಹ ವಿಚಾರ ಅವರ ಕುಟುಂಬಸ್ಥರಿಗೆ ಮತ್ತು ಆ ಒಂದು ಊರಿನ ಗ್ರಾಮಸ್ಥರಿಗೆ ಗೊತ್ತಾದ ಬಳಿಕ ಒಂದು ಉದ್ರಿಕ್ತಗೊಂಡಂತಹ ಗುಂಪು ನೇರವಾಗಿ ಕಳ್ಳಬೇಟೆ ಶಿಬಿರಕ್ಕೆ ಬರ್ತಾರೆ. ತಾವು ಕೂಡ ನೋಡ್ತಾ ಇರ್ಬೋದು, ಇದು ಕಳ್ಳಬೇಟೆ ಶಿಬಿರ, APC ಕ್ಯಾಂಪ್ ಇದಾಗಿದೆ. ಆ್ಯಂಟಿ ಪೋಚಿಂಗ್ ಕ್ಯಾಂಪಿಗೆ ಬಂದಂತಹ ದುಷ್ಕರ್ಮಿಗಳು ಸಂಪೂರ್ಣವಾಗಿ ಆ್ಯಂಟಿ ಪೋಚಿಂಗ್ ಕ್ಯಾಂಪನ್ನು ಒಂದು ಪುಡಿ ಮಾಡಿದ್ದಾರೆ. ಒಂದು ಕಬ್ಬಿಣದ ಹಾರೆಯನ್ನು ಬಳಸಿ ಸಿಕ್ಕಂತಹ ವಸ್ತುಗಳಿಂದ, ಕಲ್ಲುಗಳಿಂದ ಒಂದು ಗಾಜನ್ನು ಪುಡಿ ಮಾಡಿ ಬಿಸಾಕಿರುವಂಥದ್ದು. ಕೈಗೆ ಯಾವೆಲ್ಲ ವಸ್ತುಗಳು ಸಿಗುತ್ತೋ ಆ ಎಲ್ಲ ವಸ್ತುಗಳನ್ನು ಕೂಡ ಈಗ ಧ್ವಂಸ ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಕೂಡ ಅಂತಹ ಒಂದು ಸಂದರ್ಭದಲ್ಲಿ ಗಲಾಟೆ ಆಗ್ತಿರುವಂತಹ ಸಂದರ್ಭದಲ್ಲಿ ಏನಾದರೂ ಕೂಡ ಅರಣ್ಯ ಅಧಿಕಾರಿಗಳಿದ್ದರೆ 100% ಅವ್ರನ್ನೂ ಕೂಡ ಕೊಲೆ ಮಾಡೋ ಯತ್ನ ಆಗ್ತಾ ಇತ್ತು. ಪ್ರತಿಯೊಂದನ್ನು ಕೂಡ ಇವತ್ತು ನೀವು ಈಗ TV9ನ ಒಂದು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು APC ಕ್ಯಾಂಪ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಈ ಒಂದು ಆ್ಯಂಟಿ ಪೋಚಿಂಗ್ ಕ್ಯಾಂಪನ್ನು ಹೊಡೆದು ಪುಡಿ ಮಾಡಿದ್ದಾರೆ, ಅಲ್ಲಿರುವಂತಹ ವಸ್ತುಗಳು ಯಾವ ರೀತಿಯಾಗಿ ಛಿದ್ರವಾಗಿದೆ ಅಂತ ಹೇಳಿ ಸಂಪೂರ್ಣವಾದಂತಹ ಒಂದು ವಿವರವನ್ನು TV9 ಗ್ರೌಂಡ್ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ಅದೇ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿದ್ದೇನೆ. ತಾವು ನೋಡ್ತಾ ಇರ್ಬೋದು, ಇದು ಸಂಪೂರ್ಣವಾಗಿ APC ಕ್ಯಾಂಪ್ ಇದೆ. APC ಕ್ಯಾಂಪ್ಗಳಲ್ಲಿ ಕಳ್ಳಬೇಟೆ ತಡೆ ಶಿಬಿರ, ಅಂದರೆ ಕಳ್ಳಬೇಟೆಯನ್ನು ತಡೆಯೋ ಸಲುವಾಗಿ ಅರಣ್ಯ ಇಲಾಖೆಯವರು ಈ ಒಂದು APC ಕ್ಯಾಂಪ್ಗಳನ್ನು ಮಾಡಿರ್ತಾರೆ. ಇಲ್ಲೂ ಕೂಡ ಸಾಕಷ್ಟು ವಾಚರ್ಸ್ ಇರ್ತಾರೆ, ಗಾರ್ಡ್ಸ್ ಇರ್ತಾರೆ, DRF ಇರ್ತಾರೆ, ರಾತ್ರಿ ಎಲ್ಲ ಗಸ್ತು ತಿರುಗ್ತಿರ್ತಾರೆ. ಯಾರಾದರೂ ಕೂಡ ಅಕ್ರಮವಾಗಿ ಒಂದು ಪ್ರವೇಶವನ್ನು ಪಡ್ಕೊತಾರೆ ಅಥವಾ ಬೇಟೆಯನ್ನು ಆಡ್ತಾರೆ, ಅಂಥವರ ವಿರುದ್ಧ ನಿಗಾ ಇಡೋ ಸಲುವಾಗಿ ಈ ಒಂದು ಶಿಬಿರಗಳನ್ನು ತೆಗೆದಿರ್ತಾರೆ. ಈಗ ಆ ಒಂದು ಶಿಬಿರದ ಪರಿಸ್ಥಿತಿ ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಒಂದು ಪುಡಿ ಆಗಿದೆ. ಗಾಜುಗಳು ಕೂಡ ಇಲ್ಲ, ಸಂಪೂರ್ಣವಾಗಿ ಹೋಗಿದೆ. ಅದರ ಜೊತೆಗೆ ತಾವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಇಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ಒಂದು ಗಾಜುಗಳನ್ನು ಹೊಡೆದಾಕಿದ್ದಾರೆ. ಆ ಕಿಟಕಿಯ ಗಾಜುಗಳು ಸಂಪೂರ್ಣವಾಗಿ ಪುಡಿ ಆಗಿರುವಂಥದ್ದು. ಕೈಗೆ ಏನೇನು ಸಿಗುತ್ತೋ ಆ ಸಿಕ್ಕಂಥ ಆಯುಧಗಳಿಂದನೇ ಸಂಪೂರ್ಣವಾಗಿ ಒಂದು APC ಕ್ಯಾಂಪನ್ನು ಪುಡಿ ಮಾಡಿದ್ದಾರೆ. ಅದರ ಜೊತೆಗೆ ನನ್ನ ಒಂದು ಬಲಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು, ಇದು ಏನಿದೆ, ಇದು ಟೇಬಲ್ ಆಗಿದೆ. ಇದು ಇಲ್ಲಿ ಯಾರಾದರೂ ಕೂಡ ಏನು ಶಿಫ್ಟನ್ನು ಮುಗಿಸ್ಕೊಂಡು ಬರ್ತಾರೆ, ಒಂದು ರೆಸ್ಟ್ ಮಾಡೋ ಸಲುವಾಗಿ, ವಿಶ್ರಮಿಸೋ ಸಲುವಾಗಿದ್ದಂತಹ ಕಲ್ಲು, ಈ ಒಂದು ಕಲ್ಲನ್ನು ಕೂಡ ಹೊಡೆದು ಹಾಕಿದ್ದಾರೆ. ಸಂಪೂರ್ಣವಾಗಿ ಕಲ್ಲು ಕೂಡ ಪುಡಿಯಾಗಿದೆ. ಅದರ ಜೊತೆಗೆ ತಾವು ಕೂಡ ನೋಡ್ತಾ ಇರ್ಬೋದು, ಏನು ಅರಣ್ಯ ಸಿಬ್ಬಂದಿಯ ಯೂನಿಫಾರ್ಮ್ ಇದೆ, ಆ ಯೂನಿಫಾರ್ಮ್ ಕೂಡ ಕಿತ್ತಾಕಿದ್ದಾರೆ. ಆ ಲೈಟಿಂಗ್ ಏನಿದೆ, ಆ ಸ್ವಿಚ್ ಬೋರ್ಡು, ಅದನ್ನು ಕೂಡ ಹೊಡೆದಾಕಿದ್ದಾರೆ. ಚೇರನ್ನು ಕೂಡ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಪುಡಿ ಮಾಡಾಕಿದ್ದಾರೆ ನೋಡಿ, ಏನು ಉಳಿದಿಲ್ಲ, ಅಂದರೆ ಅಷ್ಟರ ಮಟ್ಟಿಗೆ ಕಲ್ಲನ್ನು ಎತ್ತಾಕಿದ್ದಾರೆ. ಅದರ ಜೊತೆಗೆ ಏನು ವಾಕಿ ಟಾಕಿ ಇರುತ್ತೆ, ಆ ಒಂದು ವಾಕಿ ಟಾಕಿಯನ್ನು ಚಾರ್ಜ್ ಮಾಡುವಂತಹ ಒಂದು ಚಾರ್ಜರ್ ಇದಾಗಿದೆ, ಅದನ್ನು ಕೂಡ ಒಂದು ಕಿತ್ತು ಬಿಸಾಕಿದ್ದಾರೆ. ಅದರ ಜೊತೆಗೆ ಏನು ಮೇಲ್ಗಡೆ ಇದೆ ಶೆಡ್ಡು, ಇದು ನೋಡ್ತಿರ್ಬೋದು, ಇದು ಮೇಲ್ಗಡೆ ಇದ್ದಂತಹ ಮೇಲ್ಚಾವಣಿ ತಗಡನ್ನು ಕೂಡ ಕಲ್ಲನ್ನು ಎತ್ತಾಕಿದ್ದಾರೆ, ಇದನ್ನು ಕೂಡ ಧ್ವಂಸ ಮಾಡಾಕಿದ್ದಾರೆ. ಅದರ ಜೊತೆಗೆ ಕರ್ತವ್ಯಕ್ಕೆ ಕಾಡಲ್ಲಿ ಹೋಗ್ತಾರೆ, ಅಂತಹ ಸಂದರ್ಭದಲ್ಲಿ ಬಳಸುವಂತಹ ಶೂ ಇದಾಗಿದೆ. ಇದು ಅರಣ್ಯ ಇಲಾಖೆಯವರು ಬಳಸುವಂತಹ ಶೂ. ಈ ಒಂದು ಶೂವನ್ನು ಕೂಡ ಈಗ ಧ್ವಂಸ ಮಾಡಿರುವಂಥದ್ದು. ಆ ಯೂನಿಫಾರ್ಮನ್ನು ಕೂಡ ಕಿತ್ತು ಎಸೆದಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಕದ ಕಾಣ್ತಾ ಇದೆ, ನಿಮಗೆ ಸಂಪೂರ್ಣವಾದಂಥ ಎಕ್ಸ್ಪ್ಲೇನನ್ನು ನಾನು ಮಾಡ್ತಾ ಹೋಗ್ತೀನಿ. ನಾವು ನೋಡ್ತಿರ್ಬೋದು, ಈ ಒಂದು ಕದ ನೋಡಿ ಹೇಗಿದೆ ಕದ. ಈ ಕದವನ್ನು ಕೂಡ ಯಾವ ರೀತಿಯಾಗಿ ಹಾರೆಯನ್ನು ಬಳಸಿ ಗುದ್ದಿದ್ದಾರೆ ನೋಡಿ, ಸಂಪೂರ್ಣವಾಗಿ ಹಾರೆಯನ್ನು ಬಳಸಿ ಹೊಡೆದಾಕಿದ್ದಾರೆ. ಈ ಒಂದು ಡೋರ್ ಕೂಡ ಸಂಪೂರ್ಣವಾಗಿ ಹಾಳಾಗೋಗಿದೆ. ಅದಾದ ಬಳಿಕವಾಗಿ ಮೇಲ್ಗಡೆ ಏನು ಕಾಣ್ತಾ ಇದೆ, ಆ ಮೇಲ್ಗಡೆ ಕೂಡ ಹೋಗಿ ಅಲ್ಲಿಂದ ಕೂಡ ಕಲ್ಲನ್ನು ಹೆಚ್ಚಾಕಿದ್ದಾರೆ ಮತ್ತು ಹಾರೆಯನ್ನು ಗುದ್ದಲಿಯನ್ನು ಬಳಸಿ ಒಂದು ಹೊಡೆದಾಕಿದ್ದಾರೆ. ಅದಕ್ಕೆ ಸಂಪೂರ್ಣವಾದಂತಹ ಸಾಕ್ಷ್ಯಾಧಾರಗಳು ಇವತ್ತು TV9 ಕ್ಯಾಮ್ರಾದಲ್ಲಿ ರಿವೀಲ್ ಆಗ್ತಾ ಇದೆ. ಒಂದು ಸೈಡ್ ವರ್ಷನ್ ಇತ್ತು, ಆ 17 ಎನ್ಕೌಂಟರ್ ಆಗಿದೆ. ಆ ಎನ್ಕೌಂಟರ್ ಅಸಲಿಯೋ ನಕಲಿಯೋ ಅದನ್ನು ಈಗಾಗಲೇ ಕೂಡ ರಾಜ್ಯ ಸರ್ಕಾರ ತನಿಖೆ ಮಾಡ್ತಾ ಇದೆ. ತನಿಖೆ ಮಾಡುವಂಥದ್ದು ಒಂದು ಹಂತ, ಅದು ಸತ್ಯಾಸತ್ಯತೆ ತನಿಖಾ ಬಳಿಕ ಸ್ಪಷ್ಟತೆ ಸಿಗುತ್ತೆ. ಆದರೆ ಯಾವಾಗ ಎನ್ಕೌಂಟರ್ ವಿಚಾರ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಗೊತ್ತಾದ ಸಂದರ್ಭದಲ್ಲಿ ನೇರವಾಗಿ ನುಗ್ತಾರೆ, APC ಕ್ಯಾಂಪ್ಗಳನ್ನೇ ಸುಟ್ಟಾಕ್ತಾರೆ, APC ಕ್ಯಾಂಪ್ಗಳಲ್ಲಿರುವಂತಹ ವಸ್ತುಗಳನ್ನು ಕೂಡ ಒಂದು ಹೊಡೆದು ಚೂರು ಮಾಡಾಕ್ತಾರೆ ಅಂತ ಹೇಳಿದರೆ, ಅಂದರೆ ಏನದು ಇಂಟೆನ್ಷನ್ನು, ಆ ಉದ್ದೇಶ ಏನಾಗಿದೆ, ನಿಜಕ್ಕೂ ಕೂಡ ಅವರು ಅಂದರೆ ಅಮಾಯಕರ ಅಥವಾ ಬಂದಂಥವ್ರು ಯಾರು, ಈ ರೀತಿಯಾದಂಥ ಕೃತ್ಯ ಮಾಡೋಕ್ಕೆ ಅವರಿಗೆ ಮನಸ್ಸಿಗೆ ಹೇಗೆ ಬಂತು ಅಂಥೇಳಿ ಪ್ರಶ್ನೆಗಳು ಕಾಡ್ತಾ ಇದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗ ತಾವು ನೋಡ್ತಾ ಇರ್ಬೋದು, ಇದೊಂದು ಮತ್ತೊಂದು ಏನು ಕಚೇರಿ ಇದೆ, ಅಂದರೆ ಈ ಒಂದು ತಾವು ನೋಡ್ತಿರ್ಬೋದು ಕಟ್ಟಡ,
ಇದು ಕೂಡ ಸಂಪೂರ್ಣವಾಗಿ ನೋಡಿ ಯಾವ ರೀತಿಯಾಗಿದೆ. ಈ ಕದವನ್ನು ಕೂಡ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿದೆ ಇದರ ಒಂದು ವಸ್ತುಸ್ಥಿತಿ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಪೀಸ್ ಮಾಡಿ ಹಾಕಿದ್ದಾರೆ. ಯಾವುದು ಕೂಡ ಉಳಿದಿಲ್ಲ. ಅಷ್ಟರ ಮಟ್ಟಿಗೆ ಅರಣ್ಯ ಇಲಾಖೆಯ ಕಚೇರಿಯನ್ನು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಬಹು ಮುಖ್ಯವಾದಂತಹ ಅಂಶ ಅಂತ ಹೇಳಿದರೆ ತೋರಿಸ್ತಾ ಹೋಗ್ತೀನಿ, ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ. ಇಲ್ಲಿ ಬಂದಂತಹ ಒಂದು ಉದ್ರಿಕ್ತರು ಒಂದು ಎಣ್ಣೆನಂದರೆ ಮದ್ಯಪಾನವನ್ನು ಮಾಡಿದ್ದಾರೆ. ಮದ್ಯವನ್ನು ಸೇವಿಸಿ ಅದಾದ ಬಳಿಕ ಈ ಒಂದು ಕೃತ್ಯ ಎಸಗಿದ್ದಾರೆ. ಆ ಮದ್ಯ ಸೇವನೆ ಸಲುವಾಗಿ ಇದ್ದಂತಹ ಕೆಲವೊಂದು ಸೈಟ್ಸ್ಗಳನ್ನು ನೋಡ್ತಿರ್ಬೋದು. ಒಂದು ಖಾರ ಬೂಂದಿ ಅಂತಂದಿದ್ದಾರೆ, ಜೊತೆಗೆ ಪ್ಯಾಕೆಟ್ಗಳಿದೆ, ಇಲ್ಲೊಂದು ಪ್ಯಾಕೆಟ್ ಇದೆ, ಮತ್ತು ಇಲ್ಲೊಂದು ಪ್ಯಾಕೆಟ್ ಇದೆ. ಇದೆಲ್ಲವೂ ಕೂಡ ಏನು ಗಲಾಟೆ ಮಾಡೋಕ್ಕೆ ಬರ್ತಾರೆ, ಆ ಬಂದಂತಹ ಉದ್ರಿಕ್ತರು ಈ ಒಂದು ಕೃತ್ಯ ಮಾಡಿದ್ದಾರೆ. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದರೆ, ಈಗ ಬೆಡ್ ಆಯಿತು ಅಥವಾ ಇಲ್ಲಿರುವಂತಹ ವಸ್ತುಗಳೆಲ್ಲ ಪುಡಿ ಮಾಡಾಯಿತು. ಇನ್ನೊಂದು ಮುಖ್ಯವಾದಂಥ ಅಂಶ ಅಂತ ಹೇಳಿದರೆ, ಈ ಒಂದು APC ಕ್ಯಾಂಪ್ನಲ್ಲಿ ಸರ್ಕಾರದಿಂದ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಆ ಕೆಲಸ ಮಾಡೋಂಥವ್ರಿಗೆ ಒಂದು ದಿನಸಿಯನ್ನು ಕೊಟ್ಟಿರ್ತಾರೆ. ಆ ದಿನಸಿಯನ್ನು ಕೊಡ್ತಾರೆ. ಅದು ಅಡುಗೆ ಮನೆಯಾಗಿದೆ, ನೋಡ್ತಾ ಇದ್ದೀರಾ ಇಲ್ಲಿ. ಈ ಅಡುಗೆ ಮನೇಲಿ ಇದ್ದಂತಹ ಎಲ್ಲ ದಿನಸಿಗಳನ್ನು ಕೂಡ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಅಕ್ಕಿ ಬೇಳೆ ಆಗಿರ್ಬೋದು ಅಥವಾ ಅಡುಗೆ ಎಣ್ಣೆ ಆಗಿರ್ಬೋದು, ಸಾಕಷ್ಟು ದಾಸ್ತಾನುಗಳಿತ್ತು. ಆ ಎಲ್ಲ ಆಹಾರ ಪದಾರ್ಥಗಳನ್ನು ಕೂಡ ಈಗ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಇದು ಸದ್ಯಕ್ಕೆ ಏನು ಕಳ್ಳಬೇಟೆ ಶಿಬಿರ ಇದೆ, APC ಕ್ಯಾಂಪ್, ಅರಣ್ಯ ಇಲಾಖೆಯಿಂದ ಒಂದು ಸೃಷ್ಟಿಯಾದಂತಹ ಈ ಒಂದು ಆ್ಯಂಟಿ ಪೋಚಿಂಗ್ ಕ್ಯಾಂಪು, ಕಳ್ಳಬೇಟೆ ತಡೆ ಶಿಬಿರ. ಈ ಒಂದು ಶಿಬಿರವನ್ನು ಸಂಪೂರ್ಣವಾಗಿ ಪುಡಿ ಮಾಡಾಕಿರುವಂಥದ್ದು TV9 ಈಗ ಈ ಒಂದು ಕೃತ್ಯ ನಡೆದಂತಹ ಸ್ಥಳದಲ್ಲಿದೆ. ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನು ತೋರಿಸ್ತಾ ಇದೆ. ಎಲ್ಲ ಟ್ರಂಕ್ಗಳಲ್ಲಿ ಏನು ಕೆಲವೊಂದು ದಾಖಲಾತಿಗಳಿತ್ತು, ಆ ದಾಖಲಾತಿಗಳು ಕೂಡ ಇಲ್ಲ. ವಸ್ತುಗಳು ಇಟ್ಟಿರ್ತಾರಲ್ಲ ಅದು ಕೂಡ ಇಲ್ಲ. ನೋಡ್ಬೋದು ಈ ಯಾವ ರೀತಿಯಾಗಿ ಇಲ್ಲಿ ಹಾರೆಯನ್ನು ಹಾಕಿದ್ದಾರೆ, ಹಾರೆಯಿಂದ ಹಾಕಿ ಈಗ ಮೀಟಿದ್ದಾರೆ ಅಂತೇಳಿ. ಇದು ಕೂಡ ಸಂಪೂರ್ಣವಾಗಿ ಜಖಮ್ಮಾಗಿದೆ. ಹಾರೆಯಿಂದ ಒಂದು ಏನು ಹೊಡೆದಿದ್ದಾರೆ ಇಲ್ಲಿ ಈ ಭಾಗಕ್ಕೆ, ಅದು ಕೂಡ ಕಾಣ್ತಾ ಇದೆ ನೋಡಿ ಯಾವ ರೀತಿಯಾಗಿ ಇಲ್ಲಿ ಒಂದು ಮಾರ್ಕ್ ಆಗಿದೆ ಅಂತೇಳಿ. ಇಲ್ಲಿ ಹೊಡೆದು ಈ ಕಡೆ ಒಂದು ಭಾಗವನ್ನು ಕೂಡ ಒಂದು ಹೊಡೆದು, ಅದಾದ ಬಳಿಕ ಏನಾದರೂ ದಾಖಲಾತಿಗಳಿತ್ತು ಏನೋ ಗೊತ್ತಿಲ್ಲ, ಅದನ್ನೂ ಕೂಡ ಎಲ್ಲವನ್ನು ಎತ್ಕೊಂಡು ಹೋಗಿದ್ದಾರೆ. ಇದು ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಸಿಕ್ತಿರುವಂತಹ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಆಗಿದೆ. ಜೊತೆಗೆ ಏನು ಸ್ಪ್ಯಾನರ್ಗಳು ಮಗದೊಂದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಂದು ನಾಶ ಮಾಡಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಹೋಗ್ತಾ ಹೋದರೆ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಈ ರೀತಿಯಾಗಿ ಮಾಡಬೇಕಿತ್ತಾ? ಎನ್ಕೌಂಟ್ರ್ ಆಗಿದೆ ನಿಜ, ಎನ್ಕೌಂಟ್ರ್ ಆದ ಬಳಿಕ ಸತ್ಯಾಸತ್ಯತೆ ಆಚೆ ಬರುತ್ತೆ. ಅದು ಒರಿಜಿನಲ್ ಎನ್ಕೌಂಟ್ರಾ ಅಥವಾ ಫೇಕ್ ಎನ್ಕೌಂಟ್ರಾ ಅಂತ ಹೇಳಿ ತನಿಖೆ ಬಳಿಕೆ ಗೊತ್ತಾಗುತ್ತೆ. ಅಷ್ಟರ ಒಳಗಾಗಿ ಇವರು ಬರ್ತಾರೆ, APC ಕ್ಯಾಂಪ್ಗಳಿಗೆ ನುಗ್ತಾರೆ, ಸಿಕ್ಕ ವಸ್ತುಗಳನ್ನು ನಾಶ ಮಾಡ್ತಾರೆ, ಹಾರೇನ ತಗೊಳ್ತಾರೆ, ಗುದ್ಲಿ ತಗೊತಾರೆ, ಕಲ್ಲನ್ನು ತಗೊತಾರೆ, ಜೊತೆಗೆ ಇಲ್ಲೇ ಬಂದು ಕುಡಿತಾರೆ. ಕುಡಿದ್ಬಿಟ್ಟು ಮತ್ತೆ ಈ ರೀತಿಯಾಗಿ ಒಂದು ಧ್ವಂಸ ಮಾಡ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ಇದನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಯಾರೆಲ್ಲ ಬಂದು ಈ ಒಂದು APC ಕ್ಯಾಂಪನ್ನು ಧ್ವಂಸ ಮಾಡಿದ್ರೋ ಅವರ ಕೈಗೆ ಕೋಳವನ್ನು ತೊಡಸಲೇಬೇಕಾಗಿದೆ. ಇದು TV9 ಏಕೈಕ ಚಾನಲ್ ಇಲ್ಲಿ ಬಂದು ಗ್ರೌಂಡ್ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.